ನಮಸ್ಕಾರ ಸ್ನೇಹಿತರೆ, ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕದ ಎಲ್ಲ ಮಹಿಳೆಯರಿಗೆ ಸಂಬಂಧಿಸಿದ ಗೃಹಲಕ್ಷ್ಮಿ ಯೋಜನೆಗೆ ಇವತ್ತಿನ ದೊಡ್ಡ ಅಪ್ಡೇಟ್ ಹೊರಬಂದಿದೆ. ಇದುವರೆಗೂ ಸರ್ಕಾರವು ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ಮಹಿಳೆಯರ ಖಾತೆಗಳಿಗೆ ಜಮೆ ಮಾಡುತ್ತಿತ್ತು. ಆದರೆ ಈಗ ಸರ್ಕಾರದ ಮಟ್ಟದಲ್ಲಿ ಒಂದು ಹೊಸ ಚರ್ಚೆ ನಡೆಯುತ್ತಿದೆ. ಅದೇನೆಂದರೆ 2,000 ರೂಪಾಯಿ ಬದಲು 1,800 ರೂಪಾಯಿ ಹಣ ಮಾತ್ರ ಜಮೆ ಮಾಡುವ ಬಗ್ಗೆ ಚರ್ಚೆ ನಡೆಯುತ್ತಿದೆ ಎಂಬ ಮಾಹಿತಿ ಹೊರಬಂದಿದೆ. ಹಾಗಾದರೆ ನಿಜವಾಗಿಯೂ 200 ರೂಪಾಯಿ ಹಣ ಕಡಿತವಾಗುತ್ತಾ? ಆ 200 ರೂಪಾಯಿ ಹಣ ಕಡಿತವಾಗುತ್ತಲ್ಲ, ಅದು ಎಲ್ಲಿಗೆ ಹೋಗುತ್ತದೆ ಮತ್ತು ಮಹಿಳೆಯರಿಗೆ ಇದರಿಂದ ಲಾಭ ಏನು? ಮತ್ತು ಗೃಹಲಕ್ಷ್ಮಿ ಸಂಘ, ಈ ಒಂದು ಸಂಘದಿಂದ 3,000 ರೂಪಾಯಿಯಿಂದ 3 ಲಕ್ಷ ರೂಪಾಯಿವರೆಗೆ ಸಾಲವನ್ನು ತುಂಬ ಸುಲಭವಾಗಿ ಪಡೆಯಬಹುದು. ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಆದ್ದರಿಂದ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ. ಸ್ನೇಹಿತರೆ, ಇವಾಗ ನೇರವಾಗಿ ವಿಷಯಕ್ಕೆ ಬರೋಣ. ವೀಕ್ಷಕರೇ ನೋಡಿ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್. ನೋಡಿ, ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಬಹುದು. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋನ ಲೈಕ್ ಅನ್ನು ಮಾಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಅನ್ನು ಮಾಡಿ. ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ನೋಡಿ, ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭವಾಗಿನಿಂದಲೂ ಕೂಡ ಮಹಿಳೆಯರಿಗೆ ಪ್ರತಿ ತಿಂಗಳು 200 ರೂಪಾಯಿ ಅಲ್ಲ, ಬರೋಬ್ಬರಿ 2,000 ರೂಪಾಯಿ ಹಣವನ್ನು ಸರ್ಕಾರ ನೀಡುತ್ತಾ ಬಂದಿದೆ. ಈ ಯೋಜನೆಯ ಮೂಲಕ ಕರ್ನಾಟಕದಲ್ಲಿ ಲಕ್ಷಾಂತರ ಮಹಿಳೆಯರು ಈಗಾಗಲೇ ಲಾಭವನ್ನು ಪಡೆದಿದ್ದಾರೆ. ಆದರೆ ಈಗ ಸರ್ಕಾರದ ಮಟ್ಟದಲ್ಲಿ ಒಂದು ಹೊಸ ಚರ್ಚೆ ನಡೆಯುತ್ತಿದೆ. ಹೌದು ವೀಕ್ಷಕರೇ, ಅದೇ ಏನಂತಂದ್ರೆ, ಇನ್ಮೇಲೆ ಪ್ರತಿ ತಿಂಗಳು ಮಹಿಳೆಯರ ಖಾತೆಗಳಿಗೆ 2,000 ರೂಪಾಯಿ ಬದಲು 1,800 ರೂಪಾಯಿ ಹಣವನ್ನು ಮಾತ್ರ ಖಾತೆಗೆ ಜಮೆ ಮಾಡುವ ಬಗ್ಗೆ ಸರ್ಕಾರ ಚರ್ಚೆ ನಡೆಯುತ್ತಿದೆ ಎಂಬ ಮಾಹಿತಿ ಬಂದಿದೆ. ಅಂದರೆ 2,000 ರೂಪಾಯಿಯಿಂದ ಕಡಿತವಾಗಿ 1,800 ರೂಪಾಯಿ ಹಣವಾಗಿ ಇಲ್ಲಿ ನಿಮಗೆ ಜಮೆ ಆಗುತ್ತೆ ಎಂಬ ಮಾಹಿತಿ ಹೊರಬಿದ್ದಿದೆ. ಹಾಗಾದರೆ ಉಳಿದ 200 ರೂಪಾಯಿ ಹಣ ಏನಾಗುತ್ತದೆ? ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ಒಂದು ಹೊಸ ಯೋಜನೆಯ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಗೃಹಲಕ್ಷ್ಮಿ ಸಂಘ. ಹೌದು ವೀಕ್ಷಕರೇ, ಈ ಒಂದು ಆಲ್ರೆಡಿ ವಿಷಯವನ್ನು ನೀವು ಕೇಳಿರ್ತೀರಾ, ಆದರೆ ಇವತ್ತಿನ ಅಪ್ಡೇಟನ್ನು ನೀವು ತಿಳ್ಕೊಳ್ಳಿ. ಯಾಕಂತಂದರೆ ಗೃಹಲಕ್ಷ್ಮಿ ಸಂಘದಲ್ಲಿ ಒಂದು ಹೊಸ ಬದಲಾವಣೆ ಆಗಿರುವಂಥದ್ದು. ಇದರ ಬಗ್ಗೆ ನಾನು ನಿಮಗೆ ನೇರವಾಗಿ ಹೇಳ್ತಾ ಹೋಗ್ತಾನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಸ್ನೇಹಿತರೆ, ಸರ್ಕಾರ ಗೃಹಲಕ್ಷ್ಮಿ ಸಂಘ ಎಂಬ ಒಂದು ಹೊಸ ವ್ಯವಸ್ಥೆಯನ್ನು ತರಲು ಯೋಚಿಸುತ್ತಿದೆ ಎನ್ನಲಾಗಿದೆ. ಹೌದು, ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಗೆ ಗೃಹಲಕ್ಷ್ಮಿ ಸಂಘ ಎಂಬ ಸಂಘವನ್ನು ಸರ್ಕಾರ ಇವಾಗಲೇ ತಗೊಂಡು ಬರ್ತಾ ಇದೆ. ಮತ್ತು ಮಹಿಳೆಯರು ತಮ್ಮದೇ ಆದ ಒಂದು ಸೇವಿಂಗ್ಸ್ ಗ್ರೂಪ್, ಅಂದರೆ ಇಲ್ಲಿ ಸೇವಿಂಗ್ ಗುಂಪುಗಳು, ಅಂದರೆ ನೀವು ಹಣ ಉಳಿತಾಯ ಮಾಡುವಂತಹ ಒಂದು ಗುಂಪುಗಾರಿಕೆ, ಈ ರೀತಿ ಕೆಲಸ ಮಾಡುವುದು. ಅಂದರೆ ಪ್ರತಿ ತಿಂಗಳು ಕಡಿತವಾಗುವ 200 ರೂಪಾಯಿ ಹಣವನ್ನು ಉಳಿತಾಯವಾಗಿ ನೀಡುವ ಯೋಜನೆ. ಈ ಒಂದು ಹಣವನ್ನು ಸೇರಿಸಿ ಮಹಿಳೆಯರಿಗೆ ಮುಂದೆ ಸ್ವಂತ ವ್ಯವಹಾರ, ಚಿಕ್ಕ ಉದ್ಯಮ, ಮನೆ ಅಗತ್ಯ ಇವೆಲ್ಲಕ್ಕೂ ಸಾಲದ ಸೌಲಭ್ಯ ನೀಡುವ ಯೋಜನೆ ಇದೆ ಎಂದು ಹೇಳಲಾಗುತ್ತಿದೆ. ಸಾಲದ ಸೌಲಭ್ಯ ಹೇಗೆ ಅಂದರೆ, ಇವಾಗ ನೀವು 200 ರೂಪಾಯಿ ಹಣ ಕಡಿತವಾಗುತ್ತಲ್ಲ, ಅದು ಸಾಲನ ಅಂತ ನೋಡೋದಾದ್ರೆ ವೀಕ್ಷಕರೇ, ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ, ಇಲ್ಲಿ ಏನಾಗಿದೆ ಅಂದರೆ, ಈ ಗೃಹಲಕ್ಷ್ಮಿ ಸಂಘದ ಮೂಲಕ ಮಹಿಳೆಯರಿಗೆ ಮುಂದೆ ಅಂದರೆ 30,000ದಿಂದ 3 ಲಕ್ಷ ರೂಪಾಯಿಗಳವರೆಗೆ ಸಾಲ ಸಿಗುವಂತಹ ಒಂದು ಯೋಜನೆ ಇದೆ. ಇದರ ಮೂಲಕ ಮಹಿಳೆಯರು ಚಿಕ್ಕ ಅಂಗಡಿ, ಮನೆ ಉದ್ಯಮ, ಸ್ವಂತ ವ್ಯವಹಾರ, ಸ್ವಸಹಾಯ ಗುಂಪು ಇವೆಲ್ಲವನ್ನ ಪ್ರಾರಂಭಿಸುವ ಅವಕಾಶ ಸಿಗಬಹುದು. ಸರ್ಕಾರದ ಉದ್ದೇಶ ಏನೆಂದರೆ, ಮಹಿಳೆಯರಿಗೆ ಕೇವಲ ಹಣ ಕೊಡುವುದಲ್ಲ, ಆರ್ಥಿಕವಾಗಿ ಬಲಪಡಿಸುವುದು. ಅದಷ್ಟೇ ಅಲ್ಲದೆ ಸದಸ್ಯತ್ವ ಶುಲ್ಕ, ಅಂದರೆ ಇನ್ನೊಂದು ಮಾಹಿತಿ ಏನೆಂದರೆ, ಈ ಗೃಹಲಕ್ಷ್ಮಿ ಸಂಘದ ಸದಸ್ಯರಾಗಲು ಸುಮಾರು 1,250 ಸದಸ್ಯತ್ವ ಶುಲ್ಕ ಇರಬಹುದು ಎಂಬ ಚರ್ಚೆ ನಡೆಯುತ್ತಿದೆ. ಆದರೆ ಇಲ್ಲಿ ಒಂದು ಹೊಸ ವಿಷಯ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ವೀಕ್ಷಕರೇ, ಇದು ಇನ್ನೂ ಸರ್ಕಾರದ ಅಧಿಕೃತ ಘೋಷಣೆ ಆಗಿಲ್ಲ. ಇದು ಕೇವಲ ಚರ್ಚೆಯಲ್ಲಿ
ಅಂದರೆ ಕೇವಲ ಚರ್ಚೆಯನ್ನು ಒಳಗೊಂಡಿರುವಂತಹ ಮಾಹಿತಿ ಮಾತ್ರ. ಆದರೆ ಸರ್ಕಾರ ಅಧಿಕೃತವಾಗಿ ಘೋಷಿಸಿದ ನಂತರವೇ ನಿಖರ ಮಾಹಿತಿ ಸಿಗುತ್ತದೆ. ಮತ್ತು ರಾಜಕೀಯ ಪ್ರತಿಕ್ರಿಯೆಗಳನ್ನು ನೋಡೋದಾದರೆ ಸ್ನೇಹಿತರೆ, ಈ ವಿಷಯದ ಬಗ್ಗೆ ರಾಜಕೀಯ ಒಂದು ಕ್ಷೇತ್ರದಲ್ಲೂ ಕೂಡ ಚರ್ಚೆ ಆರಂಭವಾಗಿದೆ. ಈ ಒಂದು ವಿಷಯವಾಗಿ ವಿರೋಧ ಪಕ್ಷದ ನಾಯಕರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹಲವು ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಕೆಲವರು 2,000 ರೂಪಾಯಿ ಹಣ ಕಡಿತ ಮಾಡಬಾರದು ಎಂದು ಹೇಳುತ್ತಿದ್ದಾರೆ. ಇನ್ನು ಕೆಲವರು ಈ ಒಂದು ಯೋಜನೆಯಲ್ಲಿ ಬದಲಾವಣೆ ಮಾಡಿದರೆ ಮಹಿಳೆಯರಿಗೆ ತೊಂದರೆ ಆಗಬಹುದು ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ವಿಶೇಷವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ ಸ್ನೇಹಿತರೆ. ನೋಡಿ, ಇಲ್ಲಿ ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ ಸ್ನೇಹಿತರೆ. ಈ ಎಲ್ಲ ಮಾಹಿತಿ ಇನ್ನು ಸರ್ಕಾರದ ಅಧಿಕೃತ ಘೋಷಣೆ ಅಲ್ಲ. ಸರ್ಕಾರ ಅಧಿಕೃತವಾಗಿ ಹೇಳಿದ ನಂತರವೇ 2,000 ರೂಪಾಯಿ ಅಥವಾ ಈ 2,000 ರೂಪಾಯಿಯಲ್ಲಿ 200 ರೂಪಾಯಿ ಹಣ ಕಡಿತವಾಗಿ ಬರುತ್ತೆ ಮತ್ತು ನಿಮಗೆ 1,800 ರೂಪಾಯಿ ಹಣ ಜಮೆ ಆಗುತ್ತದೆ. ಗೃಹಲಕ್ಷ್ಮಿ ಸಂಘ ಇಲ್ಲಿ ಬಂದ ನಂತರ ಇದು 100% ಆರಂಭವಾಗುತ್ತೆ ಎನ್ನುವಂತಹ ಮಾಹಿತಿಗಳು ಹೊರಬರ್ತಾ ಇದ್ದಾವೆ. ಇದರ ಬಗ್ಗೆ ಸ್ಪಷ್ಟ ಉತ್ತರವನ್ನು ನಾವು ತಿಳಿದುಕೊಳ್ಳಲೇಬೇಕು. ನೋಡಿ, ಆದ್ದರಿಂದ ಯಾವುದೇ ಗೊಂದಲಕ್ಕೆ ಒಳಗಾಗಬೇಡಿ ಸ್ನೇಹಿತರೆ. ನೋಡಿ, ಇಲ್ಲಿ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ವಿಡಿಯೋಗೆ ಲೈಕ್ ಅನ್ನು ಮಾಡಿ ಮತ್ತು ಇನ್ನೂ ಹೊಸ ಸರ್ಕಾರಿ ಯೋಜನೆಗಳ ಬಗ್ಗೆ ಅಪ್ಡೇಟ್ ಬೇಕಾದರೆ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.